हाय हाय मेरे प्रिय विद्यार्थियों, आप सबको इस ऑनलाइन क्लास के लिए स्वागत है। ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಈ ಒಂದು ಆನ್ಲೈನ್ ತರಗತಿಗೆ ಸ್ವಾಗತ। ಹಿಂದಿನ ತರಗತಿಯಲ್ಲಿ ನಾನು ನಿಮಗೆ ಮೈ ಹೂ ತಗಡಾ ತಾನೇದಾರ್ ಅನ್ನೋ ಒಂದು ಪಾಠವನ್ನು ಮಾಡಿದ್ದೆ। ಈ ದಿನ ನಾನು ನಿಮಗೆ ಅಪನಿ ಕಮಾಯಿ ಓನ್ ಅರ್ನಿಂಗ್ ಅನ್ನೋ ಒಂದು ಪಾಠವನ್ನು ಮಾಡ್ತಾ ಇದ್ದೀನಿ। ಓಕೆ ಸ್ಟೂಡೆಂಟ್ಸ್, ಆಲ್ ಆಫ್ ಯು ಓಪನ್ ಪೇಜ್ ನಂಬರ್ 54। किसी शहर में एक अमीर आदमी रहता था। ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ। उसने समुद्री व्यापार से बहुत धन कमाया था, लेकिन अब वह बूढ़ा हो चुका था। ನೋಡಿ, ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ। ಅವನು ಏನಂತಂದ್ರೆ ಸಮುದ್ರಿ ಮೀನ್ಸ್ ರಿಲೇಟೆಡ್, ದಟ್ ಮೀನ್ಸ್ ಸಮುದ್ರ, ಓಷನ್ ಹೇಳ್ತೀವಲ್ಲ, ಅವನು ತುಂಬ ಹಣವನ್ನು ಸಂಪಾದನೆ ಮಾಡಿದ್ದ। ಅದಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರವನ್ನು ಮಾಡಿಕೊಂಡು ಅವನು ತುಂಬ ಶ್ರೀಮಂತ ವ್ಯಕ್ತಿಯಾಗಿದ್ದ। ಆದರೆ ಅವನೀಗ ತುಂಬ ಏಜ್ ಆಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದ। और वह चाहता था उसका बेटा उसका काम संभाले। ಅವನು ಇಷ್ಟಪಡ್ತಾ ಇದ್ದ ಏನಪ್ಪ ಅಂತಂದರೆ, ತನ್ನ ಒಂದು ಕೆಲಸವನ್ನು ತನ್ನ ಮಗ ಅದನ್ನು ನಿಭಾಯಿಸ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ಅವನು ಇಷ್ಟಪಡ್ತಾ ಇದ್ದ। ಲೇಕಿನ್ ಉಸ್ಕಾ ಬೇಟ ಆಲಸಿ था। ಆದರೆ ಅವ್ರ ಮಗ ಯಾವ ಥರಪ್ಪ ಅಂದರೆ ತುಂಬ ಸೋಮಾರಿಯಾಗಿದ್ದ, ಏನು ಕೆಲಸ ಮಾಡ್ತಾನೇ ಇರಲಿಲ್ಲ ಅವನು। मेहनत करने की ना तो उसे आदत थी और ना ही उसकी इच्छा। ಅವನಿಗೆ ಕಷ್ಟಪಡಬೇಕು ಅಂದ್ರೂ ಗೊತ್ತಿರಲಿಲ್ಲ, ಮತ್ತು ಅದು ಮಾಡಬೇಕು ಅನ್ನೋ ಒಂದು ಇಚ್ಛೆನೂ ಕೂಡ ಅವನಿಗೆ ಇರಲಿಲ್ಲ। ಅಂದರೆ ಶ್ರಮ ಪಡ್ತಾ ಇರಲಿಲ್ಲ, ಯಾವುದೇ ಕೆಲಸ ಮಾಡಲಿಕ್ಕೂ ಅವನು ಶ್ರಮ ಪಡ್ತಾ ಇರಲಿಲ್ಲ। ಪಿತಾಕ್ಕೆ ಸಮಜಾನೆ ಕಾ ಉಸ್ ಪರ್ ಕೊಯ್ ಅಸರ್ ನಹಿ ಹೋತಾ ಥಾ। ಅವ್ರ ತಂದೆ ಎಷ್ಟೇ ಹೇಳಿದ್ರು ಕೂಡ, ನೋಡಪ್ಪ ಇಷ್ಟೆಲ್ಲ ಸೋಮಾರಿತನ ಅದರಿಂದ ಇರಬೇಡ ಅಂತ ಎಷ್ಟೇ ಹೇಳಿದ್ರು ಕೂಡ ಅವನು ಯಾವುದನ್ನು ಕೂಡ ಅವನು ಮನಸ್ಸಿಗೆ ಹಚ್ಕೊಳ್ಲಿಲ್ಲ। ಅಂದರೆ ಯಾವುದೇ ಥರದ ಪರಿಣಾಮ ಆಗಲಿಲ್ಲ। ಅವ್ರ ತಂದೆ ಎಷ್ಟು ಹೇಳಿದ್ರು ಅವನಿಗೆ ಯಾವುದೇ ಥರದ ಪರಿಣಾಮ ಆಗಲಿಲ್ಲ। ಲೇಕಿನ್ ओके क्या होता है आगे देखेंगे। एक दिन सुबह सुबह अमीर आदमी ने अपने बेटे को पास बुलाया और कहा, जाकर कुछ कमा लाओ, नहीं तो रात को खाना नहीं मिलेगा। ಅವ್ರ ತಂದೆ ಹಿಂಗೆ ನೋಡಿದ್ರು, ಪಾಪ ಎಷ್ಟಂತ ಹೇಳ್ತಾರೆ ಅವರು ಕೂಡ। ಕೊನೆಗೆ ಒಂದು ದಿವಸ ಏನು ಮಾಡಿದ್ರು, ಬೆಳಿಗ್ಗೆನೆ ಒಂದಿನ ಏನು ಮಾಡಿದ್ರು, ಬೆಳಿಗ್ಗೆನೆ ಅರ್ಲಿ ಮಾರ್ನಿಂಗ್ ಹೇಳಿದ್ರು। ಆ ಒಂದು ಶ್ರೀಮಂತ ವ್ಯಕ್ತಿ ಆ ಮಗನ ಕರ್ಬಿಟ್ಟು ಹೇಳ್ತಾರೆ, ನೋಡು, ಹತ್ರ ಕರ್ಬಿಟ್ಟು ಹೇಳ್ತಾರಂತೆ, ನೀನು ಹೋಗ್ಬಿಟ್ಟು ಏನಾದರೂ ನಿನ್ನ ಸಂಪಾದನೆಯನ್ನು ಮಾಡಿಕೊಂಡು ಬಾ, ಇಲ್ಲ ಅಂತಂದರೆ ರಾತ್ರಿ ನಿನಗೆ ಊಟಕ್ಕೆ ಇಲ್ಲ। लड़का सीधे अपनी माँ के पास गया और रोने लगा। माँ ने बेटे की आंखों में आंसू और मुख पर चिंता देखी तो वह बेचैन हो गई। उसने अपना संदूक खोला और एक अशर्फी निकालकर बेटे को दे दी। ನೋಡಿ ಏನು ಮಾಡ್ದ ಹುಡುಗ, ಸೀದಾ ಅವ್ರ ಅಮ್ಮನ ಹತ್ರ ಹೋಗ್ತಾನೆ। ಅವ್ರ ಅಮ್ಮನ ಹತ್ರ ಹೋಗ್ಬಿಟ್ಟು ಅವನು ಹೇಳ್ತಾನೆ। ಆಗ ಅವ್ರ ಅಮ್ಮನಿಗೆ ಗೊತ್ತಾಗುತ್ತೆ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಏನು ಮಾಡಿದರು, ಅವರೊಂದು ಬಾಕ್ಸಿಂದ ಒಂದು ನಾಣ್ಯವನ್ನು ತೆಗೆದುಬಿಟ್ಟು ಆ ಮಗನಿಗೆ ಕೊಟ್ಟರು। ರಾತ್ ಕೋ ಪಿತಾ ನೆ ಬೇಟೆ ಸೆ ಪೂಛಾ, ಆಜ್ ತುಮ್ನೆ ಕ್ಯಾ ಕಮಾಯಾ। ರಾತ್ರಿ ಅವ್ರ ತಂದೆ ಕೇಳಿದ್ರಂತೆ, ಹೌದು ನೀನು ಇವತ್ತು ಏನು ಸಂಪಾದನೆ ಮಾಡಿದೆ। लड़के ने जेब से अशर्फी निकाल कर पिता के सामने रख दी। ಆ ಹುಡುಗ ಏನು ಮಾಡ್ದ ಅಂತಂದರೆ ತನ್ನ ಜೇಬಿನಿಂದ ನಾಣ್ಯವನ್ನು ತೆಗೆದುಬಿಟ್ಟು ತನ್ನ ತಂದೆಯ ಮುಂದೆ ಇಡ್ತಾನೆ। ಪಿತಾನೆ ಕಹ, ಆಗ ಅವ್ರ ತಂದೆ ಹೇಳಿದ್ರಂತೆ, ಇಸೆ ಕುಯೆ ಮೇ ಫೆಂಕ್, ಇದನ್ನೇನು ಮಾಡಪ್ಪ ಅಂತಂದರೆ ನೀನು ಒಂದು ಬಾವಿಗೆ ಎಸ್ಬಿಡು। ಲಡ್ಕೆನೆ ತುರಂತ್ ಉಸೆ ಕುಯೆ ಮೇ ಫೆಂಕ್ ದಿಯಾ। ಆ ನಾಣ್ಯನ ಏನು ಮಾಡ್ದ ಹುಡುಗ, ಹೋಗ್ಬಿಟ್ಟು ಬಾವಿಗೆ ಎಸ್ಬಿಟ್ಟ। पिता सब कुछ समझ गया। दूसरे दिन उसने अपनी पत्नी से लड़के को अशर्फी देने से मना कर दिया। ಅವ್ರ ತಂದೆ ಎಲ್ಲ ಗೊತ್ತಾಯಿತು। ಆಮೇಲೆ ನೆಕ್ಸ್ಟ್ ಡೇ ನೀನು ಯಾವ ಕಾರಣಕ್ಕೂ ಕೂಡ ಅವನಿಗೆ ನೀನು
ದುಡ್ಡನ್ನು ಕೊಡಬೇಡ, ನಾಣ್ಯವನ್ನು ಕೊಡಬೇಡ ಅಂತ ಹೇಳಿದರು. ಅವ್ರ ತಂದೆ ಮುಂಚೆನೆ ವಾರ್ನ್ ಮಾಡಿದರು. उसके बाद उसने फिर लड़के को बुलाया और कहा, जाओ कुछ कमा लाओ, नहीं तो रात को खाना नहीं मिलेगा. ಅವ್ರೇನು ಮಾಡಿದ್ರು, ಮತ್ತೆ ಅವ್ರ ತಂದೆ ಆ ಮಗನನ್ನು ಕರೆದ್ಬಿಟ್ಟು ಮತ್ತೆ ಹೇಳ್ತಾರಂತೆ, ಆ ಹುಡುಗನನ್ನು ಕರೆದ್ಬಿಟ್ಟು, ಜಾವು ಹೋಗ್ಬಿಟ್ಟು ನೀನು ಏನಾದರೂ ಒಂದು ಸಂಪಾದನೆಯನ್ನು ಮಾಡ್ಕೊಂಡು ಬಾ, ಇಲ್ಲಾಂತಂದ್ರೆ ರಾತ್ರಿ ನಿನಗೆ ಊಟಕ್ಕೆ ಇಲ್ಲ. लड़का फिर अपनी माँ के पास गया, लेकिन उसकी माँ ने उसे पैसे नहीं दिए. अब लड़का अपनी बहन के पास जाकर रोने लगा. बहन ने 1 रुपया भाई को दे दिया. ಈಗೇನು ಮಾಡ್ದ ಆ ಹುಡುಗ ಮತ್ತೆ ಅವ್ರ ಅಮ್ಮನ ಹತ್ರ ಹೋಗ್ತಾನೆ, ಅಳ್ತಾನೆ. ಆದರೆ ಅವ್ರ ಅಮ್ಮ ಏನು ಅವನಿಗೆ ಯಾವ ಥರದ ನಾಣ್ಯವನ್ನು ಕೊಡಲಿಲ್ಲ. ಹೀಗೇನು ಮಾಡ್ದ ಅವನು, ತನ್ನ ಸಿಸ್ಟರ್ ಹತ್ರ ಹೋಗ್ತಾನೆ, ತನ್ನ ಸಹೋದರಿ ಹತ್ರ ಹೋಗ್ಬಿಟ್ಟು ಏನು ಮಾಡ್ತಾನೆ, ಅಲ್ಲಿ ಅವಳ ಮುಂದೆ ಹೇಳ್ತಾನೆ. ಮತ್ತು ಆ ಸಹೋದರಿ ಏನು ಮಾಡ್ತಾಳೆ, ನಾಣ್ಯವನ್ನು ಕೊಡ್ತಾಳೆ, ಒಂದು ನಾಣ್ಯವನ್ನು ಕೊಡ್ತಾಳೆ. रात को पिता ने लड़के से पूछा, आज तुमने क्या कमाया. ರಾತ್ರಿ ಮತ್ತೆ ಅವ್ರ ತಂದೆ ಆ ಮಗನನ್ನು ಕೇಳ್ತಾರಂತೆ, ಹೌದು ನೀನು ಏನು ಸಂಪಾದನೆ ಮಾಡಿದೆ. लड़के ने 1 रुपया जेब से निकाल कर पिता के सामने रख दिया. ಮತ್ತೇನು ಮಾಡ್ದ ಆ ಹುಡುಗ, ಆ ಜೇಬಿನಿಂದ ಒಂದು ನಾಣ್ಯವನ್ನು ತೆಗೆದ್ಬಿಟ್ಟು ಅದನ್ನೇನು ಮಾಡ್ದ ಅವನು ತನ್ನ ತಂದೆಯ ಮುಂದೆ ಇಡ್ತಾನೆ. ಪಿತಾನೇ ಕಹ ಇಸ್ಸೆ ಕುಯೆ ಮೆ ಫೆಂಕ್ ದೋ. ನೋಡು, ಮತ್ತೆ ಅವ್ರ ತಂದೆ ಹೇಳಿದ್ರು, ಇದನ್ನ ಮತ್ತೆ ಈ ನಾಣ್ಯನ ನೀನೇನು ಮಾಡು, ಬಾವಿಗೆ ಹಾಕ್ಬಿಡು. ಲಡ್ಕೆ ನೆ ಫಿರ್ ಉಸೆ ಕುಯೆ ಮೇ ಜಲ್ದಿ ಸೆ ಫೆಂಕ್ ದಿಯಾ. ಮತ್ತೆ ನೋಡಿದ್ರೆ ಅವನು ಇಮಿಡಿಯೇಟ್ ಆಗಿ ಹೋಗಿ ಆ ನಾಣ್ಯವನ್ನ ಬಾವಿಗೆ ಹಾಕ್ಬಿಟ್ಟ. ಅನುಭವಿ ಪಿತಾ ಸಬ್ ಕುಚ್ ಸಮಜ್ ಗಯಾ. ತುಂಬ ಎಕ್ಸ್ಪೀರಿಯನ್ಸ್ಡ್ ವ್ಯಕ್ತಿ, ತುಂಬ ಅನುಭವ ಇರತಕ್ಕಂಥ ವ್ಯಕ್ತಿ ಎಲ್ಲದನ್ನು ಕೂಡ ಅರ್ಥ ಮಾಡಿಕೊಂಡ್ರು. दूसरे दिन उसने अपनी बेटी को बुलाकर लड़के को पैसे देने से मना कर दिया. ನೆಕ್ಸ್ಟ್ ಡೇ ಮತ್ತೇನು ಮಾಡಿದರು, ತನ್ನ ಮಗಳ ಹತ್ರ ಹೋಗ್ಬಿಟ್ಟು ಏನು ಹೇಳ್ತಾರೆ, ನೀನು ಯಾವ ಕಾರಣಕ್ಕೂ ಕೂಡ ಅವನಿಗೆ ದುಡ್ಡನ್ನು ಕೊಡಬೇಡ ಅಂತ ಹೇಳಿದರು. इसके बाद उसने लड़के को बुलाकर कहा. ಇದಾದ ನಂತರ ಏನು ಮಾಡಿದ್ರೆ, ಆ ಹುಡುಗನ್ನ ಕರೆದ್ಬಿಟ್ಟು ಹೇಳ್ತಾರಂತೆ, ಜಾಕರ್ ಕುಚ್ ಕಮಾ ಲಾವೋ, ನೈ ತೋ ರಾತ್ ಕೋ ಖಾನಾ ನಹಿ ಮಿಲೇಗಾ. ನೀನು ಹೋಗ್ಬಿಟ್ಟು ಏನಾದರೂ ಸಂಪಾದನೆ ಮಾಡ್ಕೊಂಡು ಬಾ, ಇಲ್ಲಾಂದ್ರೆ ರಾತ್ರಿ ನಿಮ್ಗೆ ಊಟಕ್ಕಿಲ್ಲ ಅಂತ ಹೇಳಿದರು. लड़का माँ और बहन दोनों के पास गया, परंतु उन्होंने उसे कुछ ना दिया. ಈಗೇನು ಮಾಡ್ದ ಆ ಹುಡುಗ, ಅವ್ರ ಅಮ್ಮನ ಹತ್ರ ಹೋದ, ಮತ್ತೆ ಅವರ ಸಹೋದರಿ ಹತ್ರ ಹೋದ, ಅದು ಎಲ್ಲೂ ಕೂಡ ದುಡ್ಡು ಸಿಗಲಿಲ್ಲ. ಲಡ್ಕ ಸಾರಾ ದಿನ ಉದಾಸ್ ರಹ. ಆದರೆ ಆ ಹುಡುಗ ಏನಂತಂದ್ರೆ ಇಡೀ ದಿನ ಫುಲ್ಲು ತುಂಬ ಬೇಜಾರಾಗಿದ್ದ. ಮಜ್ಬೂರ್ ಹೋಕರ್ ಶಾಮ್ ಕೆ ಸಮಯ ವहाँ उठा और बाजार में जाकर मजदूरी खोजने लगा. ನೋಡಿ, ತುಂಬ ಏನೋ ಆಗಲೇ ಇಲ್ಲಪ್ಪ, ಏನು ಕೂಡ ನನ್ನ ಕೈಲಿ ಏನು ಹೌದು ಯಾವುದೇ ಥರ ಸಂಪಾದನೆ ಮಾಡೋಕ್ಕಾಗ್ತಿಲ್ಲ ಅಂದ್ಕೊಂಡು ಕೊನೆಗೆ ನಿಸ್ಸಹಾಯಕನಾಗಿ ಏನು ಮಾಡ್ತಾನವನು, ಸಂಜೆಯ ಸಮಯದಲ್ಲಿ ಎದ್ಬಿಟ್ಟು ಅವನು ಒಂದು ಪೇಟೆಗೆ ಹೋಗ್ತಾನೆ, ಏನಾದರೂ ಕೆಲಸ ಸಿಗುತ್ತೇನೋ ಅಂತ ಹೇಳ್ಬಿಟ್ಟು. वहाँ पर उसे एक सेठ मिला. ಅಲ್ಲಿ ಒಬ್ಬ ಸೇಟು ಸಿಕ್ಕರಂತೆ. उसके पास एक बड़ा सा संदूक था. ಅವ್ರ ಹತ್ರ ಏನೋ ದೊಡ್ಡ ಒಂದು ಬಾಕ್ಸ್ ಇತ್ತು ಆ ಸೇಟ್ ಹತ್ರ. सेठ ने कहा, ಆ ಸೇಟ್ ಹೇಳಿದ್ರಂತೆ, ಆ ಸೇಟು, मेरा संदूक उठाकर मेरे घर तक ले चलो, मैं तुम्हें 5 रुपये दूंगा. ನೋಡು, ಈ ಬಾಕ್ಸ್ ಇದೆಯಲ್ಲ, ಈ ಬಾಕ್ಸ್ನ ನೀನೇನು ಮಾಡು, ನೀನು ಎತ್ಕೊಂಡ್ಬಿಟ್ಟು ನಮ್ಮ ಮನೆ ತನಕ ತಂದಿಡು, ನಾನು ನಿನಗೆ 5 रुपीस ಕೊಡ್ತೀನಿ ಅಂತ ಹೇಳಿದ್ರು. अमीर आदमी के बेटे ने संदूक उठाया और उसे सेठ के घर पहुंचा आया. उसका सारा शरीर पसीने से भीग गया और पाँव कांपने लगे. ನೋಡಿ, अमीर आदमी के बेटे ने संदूक उठाया ಅಂದರೆ ಶ್ರೀಮಂತ ವ್ಯಕ್ತಿಯ ಮಗ ಇವನು ಏನು ಮಾಡ್ತಾನೆ, ಆ ಬಾಕ್ಸನ್ನ ಎತ್ಕೊಳ್ತಾನೆ. ಆ ಬಾಕ್ಸ್ನ ಎತ್ಕೊಂಡು ಹೋಗ್ಬಿಟ್ಟು, ಆ ಸೇಟು ಬಾಕ್ಸ್ನ ಎತ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆ ತನಕ ಅದನ್ನು ಒಂದು ತಲುಪಿಸ್ಬಿಟ್ಟು ಬರ್ತಾನೆ.
ಈಗ ಅವನ ಶರೀರ, ಅವನ ಬಾಡಿ ಏನಾಗಿತ್ತಪ್ಪ ಅಂತಂದರೆ ಫುಲ್ಲು ಬೆವರಿಂದ ಕೂಡಿತ್ತು, ಫುಲ್ ಸ್ವೆಟ್ ಆಗಿತ್ತು. ಅವ್ರ ಪಾವು ಕಾಂಪ್ನೇ ಲಗೆ, ಕೆಲಸ ಮಾಡಿದ್ನಲ್ಲ ಅದರಿಂದ ಅವನ ಕಾಲುಗಳು ಕೂಡ ಏನಾಗ್ತಾ ಇದ್ವು, ಶೇಕ್ ಆಗ್ತಾ ಇದ್ವು. ಟರ್ನ್ ದ ಪೇಜ್. ರಾತ್ ಕೋ ಪಿತಾನೆ ಬೇಟೆ ಸೆ ಪೂಚಾ, ಮತ್ತೆ ರಾತ್ರಿ ಅವ್ರ ತಂದೆ ಮಗನ ಹತ್ರ ಕೇಳ್ತಾರಂತೆ, ಹಾಜ್ ತುಮ್ನೆ ಕ್ಯಾ ಕಮಾಯ, ಇವತ್ತು ನೀನು ಏನು ಸಂಪಾದನೆ ಮಾಡಿದೆ? ಲಡ್ಕೆನೆ ಜೇಬ್ ಸೆ 5 रुपये निकाल कर पिता के सामने रख दिए. पिता ने कहा, इन्हें कुएं में फेंक दो. ಏನು ಏನಪ್ಪ ಅಂದರೆ ಹಾಜ್ ತುಮ್ನೆ ಕ್ಯಾ ಕಮಾಯ ಅಂತ ಅವ್ರ ತಂದೆ ಕೇಳಿದಾಗ, ಆಗ ಅಲ್ಲ ಆ ಹುಡುಗ ಏನು ಮಾಡ್ದ, ಜೇಬ್ನಿಂದ 5 ರೂಪಾಯಿಯನ್ನು ತೆಗೆದುಬಿಟ್ಟು ತಂದೆಯ ಮುಂದೆ ಇಡ್ತಾನೆ. ಆಗ ಮತ್ತೆ ಅವ್ರ ತಂದೆ ಏನು ಮಾಡ್ತಾರೆ, ಇದನ್ನು ನೀನು ಬಾವಿಗೆ ಎಸೆದ್ಬಿಡು ಅಂತ ಹೇಳ್ತಾರೆ. ಲಡ್ಕೆ ಕಿ ಹಾಂಕೆ ಹಾಸೋಸೆ ಬಿಗ್ ಗೈ. ಈಗ ಯಾವಾಗ ಅವರ ತಂದೆ ಇದನ್ನು ಬಾವಿಗೆ ಎಸಿ ಅಂತಾರಲ್ಲ, ಆಗ ಆ ಹುಡುಗನ ಕಣ್ಣು ಕಣ್ಣೀರಿನಿಂದ ತುಂಬಿರುತ್ತಂತೆ. ಚುಪ್ಚಾಪ್ ಪಿತಾಕ್ಕೆ ಹಾಗೆ ಸಿರ್ ಜುಕಾಕರ್ ಖಡಾ ರಹ. ಅವನೇನು ಮಾಡ್ದ, ಅವ್ರ ತಂದೆ ಮುಂದೆ ತಲೆಯನ್ನು ತೆಗೆಸ್ಬಿಟ್ಟು ಏನೂ ಮಾತಾಡಲಿಲ್ಲಂಗೆ ಹಂಗೆ ನಿಂತ್ಕೊಂಡ್ಬಿಟ್ಟಂತೆ. ಪಿತಾನೆ ಫಿರ್ ಅಪನಿ ಬಾತ್ ದೋಹರಾಯಿ, ಮತ್ತೆ ಇನ್ನೊಂದ್ಸತಿ ಹೇಳಿದ್ರಂತೆ ತಾವು ಹೇಳಿದ್ದೇನೆ, ಇನ್ನು ರೂಪಾಯಿಗೂ ಕುಹೆ ಮೇ ಫೇಂಕ್ ಆವೋ, ಮತ್ತೆ ಏನಪ್ಪ ಅಂತಂದ್ರೆ ಈ ದುಡ್ಡನ್ನು ನೀನು ಆ ಬಾವಿಗೆ ಎಸ್ದು ಬಾ. ಇಸ್ ಬಾರ್ ಲಡ್ಕೆನೆ ಹಿಮ್ಮತ್ ಜುಟಾಯಿ ಅವ್ರ ಕಹ. ಈಗ ಏನು ಮಾಡ್ತಾನೆ ಆ ಹುಡುಗ ತುಂಬ ಧೈರ್ಯವಾಗಿ ಏನಂತಂದರೆ ತಾನು ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ನೋಡ್ಬಿಟ್ಟು ಅವನು ಹೇಳ್ತಾನಂತೆ, ಇನ್ ರೂಪಾಯಿಗೂ ಕಮಾನೆ ಮೇ ಮೇರಿ ಗರ್ದನ್ ಟೂಟ್ ಗಯಿ ಅವ್ರ ಆಪ್ ಖಾತೆ ಹೈ ಇನ್ಹೇ ಕುಹೆ ಮೇ ಫೇಂಕ್ ಆವೋ. ಈ ಒಂದು ದುಡ್ಡನ್ನು ಸಂಪಾದನೆ ಮಾಡಲಿಕ್ಕೆ ನನ್ನ ಒಂದು ಕುತ್ತಿಗೆನೇ ಏನಾಗಿತ್ತು, ಮುರಿದೋಗ್ಬಿಟ್ಟಿತ್ತು, ಅಷ್ಟು ಇದಾಗ್ಬಿಟ್ಟಿತ್ತು, ಅಷ್ಟು ನೋವಿಂದ ಕೂಡಿತ್ತು. ಆದರೆ ನೀವು ಹೇಳ್ತಾ ಇದ್ದೀರಾ ಈ ದುಡ್ಡನ್ನು ನೀನು ಬಾವಿಗೆ ಎಸ್ದು ಬಾ ಅಂತ ಹೇಳ್ಬಿಟ್ಟು. ಅನುಭವಿ ಪಿತಾ ಸಬ್ ಕುಚ್ ಸಮಜ್ ಗಯಾ कि ये पैसे मेहनत से कमाए हुए है. ಅನುಭವಿ ಆಗಿರ್ತಕ್ಕಂಥ ಅವರ ತಂದೆ ಅವರಿಗೂ ಕೂಡ ಎಲ್ಲ ಗೊತ್ತಾಯಿತು. ಏನಪ್ಪ ಅಂತಂದರೆ ಅವ್ರು ಹಂಗೇನೆ ತಿಳ್ಕೊಂಡ್ರು. ಮತ್ತೆ ಏನಪ್ಪ ಅಂತಂದರೆ ಏ ಪೈಸೆ ಮೆಹನತ್ ಸೆ ಕಮಾಯೇ ಹುಯೇ ಹೇ, ಈ ಒಂದು ದುಡ್ಡು ತುಂಬ ಶ್ರಮಪಟ್ಟು ಪರಿಶ್ರಮದಿಂದ ಸಂಪಾದನೆ ಮಾಡಿದ್ದು ಅಂತ ಅವರಿಗೆ ಗೊತ್ತಾಗುತ್ತೆ. दूसरे दिन उसने अपना कारोबार अपने बेटे को सौंप दिया. ನೆಕ್ಸ್ಟ್ ಡೇನೆ ತಾವು ಏನು ಕೆಲಸವನ್ನು ಮಾಡ್ತಾ ಇದ್ದರು ಆ ಕೆಲಸವನ್ನು ಏನು ಮಾಡ್ತಾರೆ, ತನ್ನ ಮಗನಿಗೆ ಎಲ್ಲ ಜವಾಬ್ದಾರಿಯನ್ನು ಕೂಡ ಅವರು ಕೊಡ್ತಾರಂತೆ. ಅಂದರೆ ಈಗ ಅವ್ರ ಮಗ ಯಾವ ಕೆಲಸ ಕೊಟ್ಟರೂ ಕೂಡ ಅವನು ನಿಭಾಯಿಸಬಲ್ಲ ಅನ್ನೋ ಒಂದು ಅರ್ಥ ಅವರಿಗೆ ಆಯಿತು. ಸೀಖ್, ಈ ಪಾಠದ ಒಂದು ಸೀಖ್ ಏನಪ್ಪ ಅಂತಂದರೆ, मेहनत की कमाई मूल्यवान होती है. मॉरल, हार्ड अर्नड मनी ಈಸ್ ಪ್ರೀಷಿಯಸ್. ಅರ್ಥ ಆಯ್ತಲ್ಲ ಚಿಲ್ಡ್ರನ್? ಸೊ ಏನಪ್ಪ ಅಂತಂದರೆ ಯಾರು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ ಅದನ್ನು ವ್ಯರ್ಥವಾಗಿ ಯಾರು ಕೂಡ ಹಾಳು ಮಾಡಲ್ಲ. ಯಾವುದು ವ್ಯರ್ಥವಾಗಿ ಬಂದಿರುತ್ತೆ, ತುಂಬ ಈಸಿಯಾಗಿ ಬಂದಿರುತ್ತೆ, ಅದನ್ನು ನಾವು ಭಾಳ ದಿವಸ ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಶ್ರಮಪಟ್ಟು ದುಡಿಮೆ ಮಾಡಿದವರಿಗೆ ತುಂಬ ಪ್ರತಿಯೊಂದು ಪೈಸೆನೂ ಕೂಡ ಅವರಿಗೆ ತುಂಬ ಮೂಲ್ಯವಾಗಿರುತ್ತೆ, ತುಂಬ ಅಮೂಲ್ಯವಾದ ಒಂದು ಹಣವಾಗಿರುತ್ತೆ. ಸೊ ವ್ಯರ್ಥವಾಗಿ ಯಾವುದೇ ಕಾರಣಕ್ಕೂ ಕೂಡ ಹಣವನ್ನು ಖರ್ಚು ಮಾಡಬಾರ್ದು ಅನ್ನೋದನ್ನು ನಾವು ಈ ಪಾಠದಿಂದ ನಾವು ತಿಳ್ಕೋಬಹುದು. ಮತ್ತು ಅದಾದ ನಂತರ ಶ್ರಮಪಟ್ಟ ವ್ಯಕ್ತಿ ಯಾವತ್ತಿದ್ರೂ ಎಲ್ಲಿ ಬೇಕಾದರೂ ಏನಾದರೂ ಒಂದು ಸಾಧನೆ ಮಾಡ್ತಾರೆ ತನ್ನ ಶ್ರಮದಿಂದ ಅನ್ನೋದನ್ನು ಕೂಡ ನಾವು ಈ ಪಾಠದಿಂದ ತಿಳ್ಕೋಬೋದಾಗಿದೆ. ಸೊ ಹಾಗಾಗಿ ಈ ಪಾಠದಲ್ಲಿ ಬರ್ತಕ್ಕಂಥ ಒಂದು 10 ಹಾರ್ಡ್ ವರ್ಡ್ಸ್ ಎಲ್ಲರೂ ಕೂಡ ನಿಮ್ಮ ಒಂದು ಕ್ಲಾಸ್ ವರ್ಕಲ್ಲಿ 3 ಟೈಮ್ಸ್ ಬರೀರಿ. ಹಾಗೆ ಈ ಪಾಠವನ್ನು ಚೆನ್ನಾಗಿ ಓದ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.